ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಡೋಬ್ ಪ್ರೀಮಿಯರ್ ಪ್ರೋ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ. ಇವತ್ತು ಕ್ಲಾಸ್ 2 ಆಗಿರುತ್ತೆ. ಸೊ ಇವತ್ತು ನಾವು ಮೇಜರ್ ಆಗಿ ಅನ್ವಾಂಟೆಡ್ ವಿಡಿಯೋ ಕ್ಲಿಪ್ಸ್ ಗಳನ್ನ ಯಾವ ರೀತಿ ರಿಮೂವ್ ಮಾಡುವಂತದ್ದು, ಸ್ಪೆಸಿಫಿಕ್ ಆಗಿ ಕ್ಲಿಪ್ಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡುವಂತದ್ದು, ಟೂಲ್ಸ್ ಗಳು. ಸೊ ಅನ್ವಾಂಟೆಡ್ ರಿಪೀಟೆಡ್ ಟಾಪಿಕ್ಸ್ ಇರ್ಬೋದು, ಯಾವುದೇ ಅನ್ವಾಂಟೆಡ್ ಸೌಂಡ್ಸ್ ಇರ್ಬೋದು, ರಿಪೀಟೆಡ್ ವಿಡಿಯೋ ಕ್ಲಿಪ್ಸ್ ಗಳು ಇರ್ಬೋದು, ಇದನ್ನ ಮೇಜರ್ ಆಗಿ ನಮ್ಮ ಒಂದು ವಿಡಿಯೋದಿಂದ ಹೇಗೆ ರಿಮೂವ್ ಮಾಡುವಂತದ್ದು, ಇದನ್ನ ನಾವು ಮೇಜರ್ ಆಗಿ ಇವತ್ತು ಕಲೀಲಿಕ್ಕಿದ್ದೇವೆ. ಈ ಒಂದು ಕ್ಲಾಸ್ಗೆ ನನ್ನ ಹತ್ರ ಒಂದು ರಾ ವಿಡಿಯೋ ಇದೆ. ಸೊ ಆ ರಾ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ತೇನೆ. ಸೊ ವಿಡಿಯೋ ಎಡಿಟಿಂಗ್ ರಿಲೇಟೆಡ್. ಸೊ ನಾನು ಯೂಟ್ಯೂಬ್ ಅಲ್ಲಿ ಇದೇ ಸೇಮ್ ಚಾನಲ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಇಂದ ಮಾಡಬಹುದಂತಹ ಒನ್ನಿಗೆ ಅಪರ್ಚುನಿಟೀಸ್ ಬಗ್ಗೆ ನಾನು ವಿಡಿಯೋ ಹಾಕಿದ್ದೇನೆ. ಅದ್ರ ಒಂದು ರಾ ವಿಡಿಯೋ ಇಲ್ಲಿದೆ. ಸೊ ಅದನ್ನ ನಾನು ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೇನೆ. ಸೊ ಇವಾಗ ಟೈಮ್ ಲೈನ್ ನಲ್ಲಿ ನಾನು ಸೀಕ್ವೆನ್ಸ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ರಾ ವಿಡಿಯೋನ ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿದ್ರೆ ಸೊ ಸೀಕ್ವೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದು ನೋಡ್ಬೋದು, ಯಾವುದೇ ರೀತಿಯಾದ ಒಂದು ಕಲರ್ ಗ್ರೇಡಿಂಗ್ ಆಗ್ಲಿ, ಆಡಿಯೋ ಕರೆಕ್ಷನ್ ಆಗ್ಲಿ ಇದು ಮಾಡಿಲ್ಲ. ಸೊ ಇಲ್ಲಿ ಇವಾಗ ನಾವು ಮೇಜರ್ ಆಗಿ ಕಟ್ಸ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡುವಂತದ್ದು, ಅನ್ವಾಂಟೆಡ್ ಟಾಪಿಕ್ಸ್ ಗಳನ್ನ ಹೇಗೆ ನಾವು ರಿಮೂವ್ ಮಾಡಬಹುದು, ಇದನ್ನ ನಾವು ಮೇಜರ್ ಆಗಿ ನೋಡೋಣ. ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ, ಇವಾಗ ನಂದು ವರ್ಕ್ ಸ್ಪೇಸ್ ಇಲ್ಲಿ ರೀಸೆಟ್ ಆಗಿದೆ. ಸೊ ನಾನು ಇಲ್ಲಿ ವಿಂಡೋಸ್ ಹೋಗ್ತೇನೆ, ವರ್ಕ್ ಸ್ಪೇಸ್. ಸೊ ಮೈ ವರ್ಕ್ ಸ್ಪೇಸ್, ರೀಸೆಟ್ ಟು ಸೇವ್ ವರ್ಕ್ ಸ್ಪೇಸ್ ಕೊಡ್ತೇನೆ. ಇವಾಗ ನಂದು ವರ್ಕ್ ಸ್ಪೇಸ್ ರೀಸೆಟ್ ಆಗಿದೆ. ಸೊ ಇಲ್ಲಿ ಇವಾಗ ವಿಡಿಯೋ ವಿತ್ ಆಡಿಯೋ ಇದೆ. ಸೊ ಆಡಿಯೋದಲ್ಲಿ ಇವಾಗ ಬರೀ ಒಂದು ಆಡಿಯೋ ಚಾನಲ್ ಇದೆ. ಸೊ ನಾನು ರೈಟ್ ಚಾನಲ್ ಅಲ್ಲಿ ಮಾತ್ರ ಆಡಿಯೋ ಇದೆ, ಲೆಫ್ಟ್ ಚಾನಲ್ ಅಲ್ಲಿ ಬ್ಲಾಂಕ್ ಇದೆ. ಸೊ ಇವನ್ ಲೆಫ್ಟ್ ಚಾನಲ್ ಅಲ್ಲಿ ಆಡಿಯೋ ಬರ್ಬೇಕಂತಿದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಆಡಿಯೋ ಚಾನಲ್ ಹೋಗಿ. ಸೊ ರೈಟ್ ಕ್ಲಿಕ್ ನೀವು ವಿಡಿಯೋ ಕ್ಲಿಪ್ ಮೇಲೆ ಎಲ್ಲಿ ಸಹ ಮಾಡ್ಬೋದು. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಆಡಿಯೋ ಚಾನಲ್ ಹೋಗಿ. ಸೊ ಇಲ್ಲಿ ಲೆಫ್ಟ್ ಮತ್ತೆ ರೈಟ್ ಅಂತ ಇರುತ್ತೆ. ಸೊ ಎರಡು ಒಂದೇ ಸೈಡ್ ಇರ್ಬೇಕಾಗತ್ತೆ. ಇದರ್ ಈ ಸೈಡ್ ಎರಡು ಚಾನಲ್ ಚೆಕ್ ಮಾರ್ಕ್ ಆಗಿರ್ಬೇಕು, ಇಲ್ಲದಿದ್ರೆ ಈ ಸೈಡ್ ಎರಡು ಚಾನಲ್ ಚೆಕ್ ಮಾರ್ಕ್ ಆಗಿರ್ಬೇಕು. ಸೊ ಇವಾಗ ನಾನು ಈ ಸೈಡ್ ಎರಡು ಲೆಫ್ಟ್ ಮತ್ತೆ ರೈಟ್ ಚಾನಲ್ ಚೆಕ್ ಮಾರ್ಕ್ ಮಾಡಿ ಓಕೆ ಕೊಡ್ತೇನೆ. ಇವಾಗ ನೀವು ಇಲ್ಲಿ ನೋಡ್ಬೋದು, ಸೊ ಎರಡು ಚಾನಲ್ ಅಲ್ಲಿ ವೇವ್ ಫಾರ್ಮ್ ಬಂದಿದೆ. ಇನ್ ಕೇಸ್ ಇದು ವರ್ಕ್ ಆಗದಿದ್ರೆ ನೀವ್ ಏನ್ ಮಾಡ್ಬೇಕು, ಈ ಎರಡು ಸೈಡ್ ಎರಡು ಆನ್ ಮಾಡಿ ಓಕೆ ಕೊಟ್ರೆ ಅದು ಬರುತ್ತೆ. ಬಟ್ ಇವಾಗ ನಾನು ಓಕೆ ಕೊಟ್ರೆ ಎರಡರಿಂದನೂ ವೇವ್ ಫಾರ್ಮ್ ರಿಮೂವ್ ಆಗುತ್ತೆ. ಸೊ ಅಗೇನ್ ಇಲ್ಲಿ ಆಡಿಯೋ ಚಾನಲ್ ಈ ಎರಡು ಸೈಡ್ಸ್ ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ, ಲೆಫ್ಟ್ ಮತ್ತೆ ರೈಟ್, ಆಮೇಲೆ ಓಕೆ ಕೊಡ್ತೇನೆ. ಇವಾಗ ಎರಡು ಚಾನಲ್ ಅಲ್ಲೂ ವೇವ್ ಫಾರ್ಮ್ ಬಂದಿದೆ. ಸೊ ಇವಾಗ ನಮ್ಗೆ ವೇವ್ ಫಾರ್ಮ್ ನೋಡಿ ನಾವು ಯೂಶುವಲಿ ಕಟ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು. ಯಾಕಂದ್ರೆ ಇವಾಗ ನಿಮ್ ಇಲ್ಲಿ ನೋಡಿದ್ರೆ ಇದು ಟ್ರ್ಯಾಕಿಂಗ್ ಹೆಡ್. ಸೊ ಟ್ರ್ಯಾಕಿಂಗ್ ಹೆಡ್ ಕರೆಂಟ್ಲಿ ಯಾವ ಪೊಸಿಷನ್ ಅಲ್ಲಿ ಇದೆ, ಪೊಸಿಷನ್ ಇದ್ದು ವಿಡಿಯೋ ಮತ್ತೆ ಆಡಿಯೋನ ತೋರಿಸುತ್ತೆ ಪ್ಲಸ್ ಕೇಳಿಸುತ್ತೆ. ಸೊ ಇವಾಗ ನನ್ಗೆ ಕಟ್ಸ್ ನ ಕ್ರಿಯೇಟ್ ಮಾಡ್ಬೇಕಂತಿದ್ರೆ ನಾನು ವಿಡಿಯೋ ನೋಡಿ ಕಟ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಕಷ್ಟ. ಅಂದ್ರೆ ಲಿಪ್ ಸಿಂಕಿಂಗ್ ಆಗ್ಲಿ, ಆಕ್ಷನ್ ನೋಡಿ ಕಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ. ಬಟ್ ಆಡಿಯೋ ಹೇಳ್ಕೊಂಡು, ಸೊ ಏನ್ ಮಾತಾಡ್ತಾ ಇದ್ದಾರೆ, ಎಲ್ಲಿ ಮ್ಯೂಟ್ ಆಗಿದೆ, ಎಲ್ಲಿ ಮಾತಾಡ್ತಾ ಇಲ್ಲ, ಆಲ್ರೆಲ್ಸ್ ಏನ್ ಮಾತಾಡಿದ ತಪ್ಪಾಗಿದೆ, ಇದನ್ನ ಆಡಿಯೋ ನೋಡಿ ನಾವು ಯೂಶುವಲಿ ಗಳನ್ನ ಮಾಡುವಂತದ್ದು, ಅನ್ವಾಂಟೆಡ್ ಕ್ಲಿಪ್ ನ ರಿಮೂವ್ ಮಾಡುವಂತದ್ದು. ಸೊ ಆದ್ರಿಂದ ಈ ವೇವ್ ಫಾರ್ಮ್ ಏನಿದೆ ಇದು ಎಕ್ಸ್ಪಾಂಡ್ ಆಗ್ಬೇಕು. ಕರೆಂಟ್ಲಿ ಇಲ್ಲಿ ವೇವ್ ಫಾರ್ಮ್, ಆಡಿಯೋ ವೇವ್ ಫಾರ್ಮ್ ಎಕ್ಸ್ಪಾಂಡ್ ಆಗಿಲ್ಲ. ಸೊ ಅದು ಕಂಪ್ರೆಸ್ ಆಗಿದೆ. ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಏನ್ ಮಾಡಿ, ನೀವು ಕೀಬೋರ್ಡ್ ಅಲ್ಲಿ ಪ್ಲಸ್ ಪ್ರೆಸ್ ಮಾಡ್ತಾ ಹೋದಾಗೆ, ಸೊ ಇಲ್ಲಿ ನಾನು ಇದನ್ನ ಸ್ವಲ್ಪ ಮೇಲೆ ಇಡ್ತೇನೆ, ಪ್ರೆಸ್ ಮಾಡ್ತಾ ಹೋದಾಗೆ ನೋಡ್ಬೋದು ನೀವು ಇಲ್ಲಿ ಆಡಿಯೋ ಚಾನಲ್ ಏನಿದೆ, ಆಡಿಯೋ ವೇವ್ಸ್ ಕೂಡ ಎಕ್ಸ್ಪಾಂಡ್ ಆಗುತ್ತೆ. ಸೊ ಪ್ರೆಸ್ ಮಾಡಿದ್ರೆ ಎಕ್ಸ್ಪಾಂಡ್ ಆಗುತ್ತೆ, ಮೈನಸ್ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗ್ತಾ ಬರುತ್ತೆ. ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡಿದ್ರೆ ವಿಡಿಯೋ ಏನಿದೆ ಟೈಮ್ ಲೈನ್ ಅಲ್ಲಿ ಕವರ್ ಆಗುತ್ತೆ. ಸೊ ಇಲ್ಲಿ ನನ್ಗೆ ಇವಾಗ ಇಲ್ಲಿ ಪ್ರಾಜೆಕ್ಟ್ ಇದು ಆಲ್ರೆಡಿ ನಾನು ಇಂಪೋರ್ಟ್ ಮಾಡಿರೋದ್ರಿಂದ ಇದಕ್ಕೆ ಇಷ್ಟು ಸ್ಪೇಸ್ ಬೇಡ. ಸೊ ನಾನು ಏನ್ ಮಾಡ್ತೇನೆ, ಇದನ್ನ ಸಣ್ಣದ್ ಮಾಡ್ತೇನೆ, ಟೈಮ್ ಲೈನ್ಗೆ ಮ್ಯಾಕ್ಸಿಮಮ್ ಸ್ಪೇಸ್ ನ ಕೊಡ್ತೇನೆ. ಸೊ ಇವಾಗ ನಾನು ಅವಾಗನೇ ಹೇಳಿದಾಗೆ ನಾವು ವೇವ್ ಫಾರ್ಮ್ ನೋಡಿ, ಆಡಿಯೋ ವೇವ್ ಫಾರ್ಮ್ ನೋಡಿ ಮೇಜರ್ ಕಟ್ಸ್ ಗಳನ್ನ ಇನ್ಸರ್ಟ್ ಮಾಡುವಂತದ್ದು, ಎಡಿಟಿಂಗ್ ಅನ್ನು ಮಾಡುವಂತದ್ದು. ಆದ್ರಿಂದ ನೀವು ಇದನ್ನ ಎಷ್ಟಾಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡ್ಕೊಳ್ಳಿಕ್ಕೆ ಪ್ರೆಸ್ ಮಾಡಬೇಕು, ಝೂಮ್ ಔಟ್ ಮಾಡ್ಲಿಕ್ಕೆ ವೇವ್ ಫಾರ್ಮ್ ನ ಮೈನಸ್ ಪ್ರೆಸ್ ಮಾಡಬೇಕು. ಸೊ ಇವಾಗ ನಾನು ಪ್ರೆಸ್ ಮಾಡ್ತೇನೆ. ಸೊ ಇಲ್ಲಿ ಇವಾಗ ನೋಡ್ಬೋದು, ಇದು ನಾನು ವಿಡಿಯೋ ಏನು ಕ್ಯಾಮ್ರಾ ಸೆಟ್ ಮಾಡಿದೆ, ಪೊಸಿಷನ್ ಸೆಟ್ ಮಾಡ್ಕೊಂಡಿದ್ದೇನೆ. ಸೊ ಈ ಏರಿಯಾದಲ್ಲಿ ನಾನು ಏನು ಮಾತಾಡಿಲ್ಲ. ಸೊ ಇಲ್ಲಿಂದ ನನ್ಗೆ ಈ ವೇವ್ ಫಾರ್ಮ್ ನೋಡಿ ಗೊತ್ತಾಗುತ್ತೆ ಇಲ್ಲಿ ನಾನು ಏನು ಮಾತಾಡಿಲ್ಲ ಅಂತ. ಸೊ ಇಲ್ಲಿ ನೋಡ್ಬೋದು, ಈ ಪಾರ್ಟ್ ಅಲ್ಲಿ ವೇವ್ ಫಾರ್ಮ್ ಇದೆ.
ಓಕೆ, ಸೊ ಈ ಪಾರ್ಟ್ ಅಲ್ಲಿ ವೇವ್ ಫಾರ್ಮ್ ಲೋ ಇದೆ, ಅಂದ್ರೆ ಈ ಏರಿಯಾದಲ್ಲಿ ಮಾತಾಡಿಲ್ಲ ಅಂತ ಅರ್ಥ. ಸೊ ಇದನ್ನ ನೋಡ್ಕೊಂಡು ಇವಾಗ ನಾವು ಏನ್ ಮಾಡ್ಬೋದು, ಕಟ್ಸ್ ಮಾಡ್ಬೋದು. ಸೊ ವೇವ್ ಫಾರ್ಮ್ ಇದ್ದ ಏರಿಯಾದಲ್ಲಿ ಈ ರೀತಿ ವೇವ್ ಫಾರ್ಮ್ ಹೈಟ್ಸ್ ಜಾಸ್ತಿ ಇರುತ್ತೆ, ಎಲ್ಲಿ ಮಾತಾಡಿಲ್ಲ ವೇವ್ ಫಾರ್ಮ್ ಹೈಟ್ ಕಮ್ಮಿ ಇರುತ್ತೆ. ಸೊ ಇಲ್ಲಿ ನೋಡುವಾಗ ಗೊತ್ತಾಗುತ್ತೆ ಇಲ್ಲಿ ಏನು ಮಾತಾಡಿಲ್ಲ ಅಂತ. ಸೊ ಇಲ್ಲಿ ನೀವು ಇವಾಗ ನಾನು ಪ್ಲೇ ಮಾಡ್ತೇನೆ. ಸೊ ಪ್ಲೇ ಮಾಡ್ಲಿಕ್ಕೆ ಸ್ಪೇಸ್ ಬಾರ್. ಸೊ ನೋಡ್ಬೋದು ಇಲ್ಲಿ ಯಾವುದೇ ರೀತಿ ಆಡಿಯೋ ಬರ್ತಾ ಇಲ್ಲ, ನಾನು ಮ್ಯೂಟ್ ಆಗಿದ್ದೇನೆ. ಈ ಪೊಸಿಷನ್ ಇಂದ ಎಕ್ಸಾಕ್ಟ್ ಈ ಪೊಸಿಷನ್ ಇಂದ ನೋಡ್ಬೋದು ಮಾತಾಡ್ಲಿಕ್ಕೆ ಮಾಡಿದ್ದಾನೆ. ವಿಡಿಯೋ ಎಡಿಟಿಂಗ್ ಕರೆಂಟ್ಲಿ ಒನ್ ಆಫ್ ದ ಟಾಪ್. ಓಕೆ, ಸೊ ಇವಾಗ ನನ್ಗೆ ಏನಾಗ್ಬೇಕು, ಇದು ಇಷ್ಟು ಪಾರ್ಟ್ ಬೇಡ. ಸೊ ನಂದು ವಿಡಿಯೋ ಮೇಜರ್ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಇಷ್ಟು ಪಾರ್ಟ್ ಬೇಡ. ಇವಾಗ ನಾನು ಏನ್ ಮಾಡ್ಬೇಕು, ಇಲ್ಲಿ ಕಟ್ ಮಾಡಿ ಈ ಪಾರ್ಟ್ ನ ಡಿಲೀಟ್ ಮಾಡ್ಬೇಕು. ಇಲ್ಲಿ ನಮ್ದು ಫಸ್ಟ್ ಕಟ್ ಟೂಲ್ ಬರುತ್ತೆ, ಯಾವ ರೀತಿ ಯೂಸ್ ಮಾಡೋದು ಅಂತ. ಸೊ ಕಟ್ ಟೂಲ್ ಬಂದ್ಬಿಟ್ಟು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಹತ್ರ ಟೂಲ್ಸ್ ಆಪ್ಷನ್ಸ್ ಇದೆ. ಸೊ ಇದರಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಟೂಲ್ಸ್ ಗಳನ್ನ ಯೂಸ್ ಮಾಡ್ತೇವೆ ಎಡಿಟಿಂಗ್ ಅಲ್ಲಿ. ಸೊ ಅದರಲ್ಲಿ ಕಟ್ ಟೂಲ್ ಬಂದ್ಬಿಟ್ಟು ಇದು, ಇಲ್ಲಿ ಒಂದು ಬ್ಲೇಡ್ ಸಿಂಬಲ್ ಇದೆ. ಸೊ ಇದು, ಸೊ ಇದನ್ನ ನಾವು ಮೇಜರ್ ಆಗಿ ಕಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಇದನ್ನ ನೀವು ಏನ್ ಮಾಡ್ಬೋದು, ಇಲ್ಲಿ ಬಂದು ಈ ರೀತಿ ಕ್ಲಿಕ್ ಮಾಡ್ಬೋದು. ಇಲ್ದಿದ್ರೆ ಶಾರ್ಟ್ ಕಟ್ ಬಂದ್ಬಿಟ್ಟು ಸಿ. ಓಕೆ, ಸಿ ಪ್ರೆಸ್ ಮಾಡಿದ್ರೆ ರೇಸರ್ ಟೂಲ್ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಇವಾಗ ನಾನು ಏನ್ ಮಾಡಿದ್ದೇನೆ, ಸಿ ನ ಡೈರೆಕ್ಟ್ ಕಟ್ ಗೆ ಶಾರ್ಟ್ ಕಟ್ ನ ಕ್ರಿಯೇಟ್ ಮಾಡಿದ್ದೇನೆ. ಸೊ ಅದರಿಂದ ನಾನು ಸಿ ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಕಟ್ ಆಗುತ್ತೆ. ಬಟ್ ನೀವು ಪ್ರೀಮಿಯರ್ ಪ್ರೋ ಇನ್ಸ್ಟಾಲ್ ಮಾಡಿದಾಗ ಸಿ ಪ್ರೆಸ್ ಮಾಡಿದಾಗ ಈ ರೇಸರ್ ಟೂಲ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಇವಾಗ ನಾನು ಈ ರೇಸರ್ ಟೂಲ್ ನ ಕ್ಲಿಕ್ ಮಾಡ್ತೇನೆ. ಇವಾಗ ಇದು ಟ್ರ್ಯಾಕಿಂಗ್ ಹೆಡ್ ಎಲ್ಲಿದೆ ಅಲ್ಲಿ ಕಟ್ಬೇಕಂತಿದ್ರೆ ಸುಮ್ನೆ ಈ ಟ್ರ್ಯಾಕಿಂಗ್ ಹೆಡ್ ಹತ್ರ ರೇಸರ್ ಟೂಲ್ ತಗೊಂಡೋಗಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಎಕ್ಸಾಕ್ಟ್ ಈ ಟ್ರ್ಯಾಕಿಂಗ್ ಹೆಡ್ ಎಲ್ಲಿದೆ ಅಲ್ಲಿ ಕಟ್ ನ ಕ್ರಿಯೇಟ್ ಮಾಡುತ್ತೆ, ಇನ್ಕ್ಲೂಡಿಂಗ್ ವಿಡಿಯೋ ಮತ್ತೆ ಆಡಿಯೋ ಎರಡನ್ನು ಮಾಡುತ್ತೆ. ಸೊ ಇವಾಗ ನೋಡಿ ಟ್ರ್ಯಾಕಿಂಗ್ ಹೆಡ್ ನ ನಾನು ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ತೇನೆ ಅನ್ಕೊಳ್ಳಿ. ಇಲ್ಲಿ ರೇಸರ್ ಟೂಲ್ ನ ಯೂಸ್ ಮಾಡ್ಕೊಂಡು ಕ್ಲಿಕ್ ಮಾಡಿದ ಕೂಡಲೇ ಅದು ಎಲ್ಲಿದೆ ಅಲ್ಲಿ ಕಟ್ ನ ಕ್ರಿಯೇಟ್ ಮಾಡುತ್ತೆ. ಅನ್ಸು ಮಾಡ್ತೇನೆ ಬ್ಯಾಕ್. ಅಗೇನ್ ಇದು ನಮ್ಗೆ ಈ ಟ್ರ್ಯಾಕಿಂಗ್ ಹೆಡ್ ಏನ್ ಮಾಡುತ್ತೆ, ನಮ್ಗೆ ಎಕ್ಸಾಕ್ಟ್ಲಿ ಪೊಸಿಷನ್ ಗೆ ಕಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ದಿದ್ರೆ ಇದು ಇಲ್ಲದೇನು, ಈ ಟ್ರ್ಯಾಕಿಂಗ್ ಹೆಡ್ ಇಲ್ಲದೇನು ನಾನು ಕಟ್ ನ ಕ್ರಿಯೇಟ್ ಮಾಡ್ಬೋದು. ರೇಸರ್ ಟೂಲ್ ಯೂಸ್ ಮಾಡ್ಕೊಂಡು ನೀವಾಗ ಇಲ್ಲಿ ಟ್ರ್ಯಾಕಿಂಗ್ ಹೆಡ್ ಇಲ್ಲ, ನಾನು ಕ್ಲಿಕ್ ಮಾಡಿದ್ರು ಅಲ್ಲಿ ಏನ್ ಮಾಡುತ್ತೆ, ಕಟ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಕಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಇದು ಟ್ರ್ಯಾಕಿಂಗ್ ಹೆಡ್ ಬೇಕಂತ ಇಲ್ಲ. ಏನಾಗುತ್ತೆ ಅಂದ್ರೆ ಟ್ರ್ಯಾಕಿಂಗ್ ಹೆಡ್ ಎಲ್ಲಿದೆ ಎಕ್ಸಾಕ್ಟ್ ಆ ಪೊಸಿಷನ್ ಗೆ ಸ್ನ್ಯಾಪ್ ಆಗುತ್ತೆ. ಈ ರೇಸರ್ ಟೂಲ್ ನ ಈ ರೀತಿ ಹತ್ರ ತಗೊಂಡೋದಾಗ ಸ್ನ್ಯಾಪ್ ಆಗುತ್ತೆ. ನಂಗೆ ಇದು ಏನ್ ಮಾಡುತ್ತೆ, ಈ ಟ್ರ್ಯಾಕಿಂಗ್ ಹೆಡ್ ಏನ್ ಮಾಡುತ್ತೆ, ಸಪೋಸ್ ಇವಾಗ ನನ್ಗೆ ಎಕ್ಸಾಕ್ಟ್ ಈ ಪೊಸಿಷನ್, ಇವಾಗ ಟ್ರ್ಯಾಕಿಂಗ್ ಹೆಡ್ ಏನ್ ಮಾಡುತ್ತೆ, ಎಕ್ಸಾಕ್ಟ್ ಯಾವ ಪೊಸಿಷನ್ ಅಲ್ಲಿ ಇದೆ ಅಲ್ಲಿದ್ದು ವಿಡಿಯೋ ಮತ್ತೆ ಆಡಿಯೋನ ಕೇಳಿಸುತ್ತೆ. ಸೊ ಕೆಲವೊಮ್ಮೆ ನಂಗೆ ಅಕ್ಯುರೇಟ್ ಆಗಿ ಇದೇ ಪೊಸಿಷನ್ ಅಲ್ಲಿ ಕಟ್ಬೇಕಂತಿದ್ದಾಗ ಅವಾಗ ನಾನು ಈ ಟ್ರ್ಯಾಕಿಂಗ್ ಹೆಡ್ ನ ಪ್ಲೇಸ್ಮೆಂಟ್ ಮಾಡಿ ಆಮೇಲೆ ರೇಸರ್ ಟೂಲ್ ಅಲ್ಲಿ ತಗೊಂಡ್ ಕ್ಲಿಕ್ ಮಾಡಿದ್ರೆ ಎಕ್ಸಾಕ್ಟ್ ಆ ಪೊಸಿಷನ್ಗೆ ಕ್ರಿಯೇಟ್ ಮಾಡುತ್ತೆ. ಸೊ ಇದರಿಂದ ನನಗೆ ಟ್ರ್ಯಾಕಿಂಗ್ ಹೆಡ್ ಇದ್ದಲ್ಲಿ ನಾನು ರೇಸರ್ ಟೂಲ್ ಯೂಸ್ ಮಾಡಿದಾಗ ನನ್ಗೆ ಗೊತ್ತಿದೆ ನಾನು ಎಕ್ಸಾಕ್ಟ್ ಯಾವ ಪೊಸಿಷನ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೇನೆ ಅಂತ. ಸೊ ಅಗೇನ್ ಇಲ್ಲಿ ಇವಾಗ ನಾನು ಟ್ರ್ಯಾಕ್ ಹೋಗ್ತೇನೆ ಅಂಡು. ಸೊ ಇವಾಗ ನನ್ಗೆ ಈ ಪೊಸಿಷನ್ ವಿಡಿಯೋ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ನಾನು ಟ್ರ್ಯಾಕಿಂಗ್ ಹೆಡ್ ಇಡ್ತೇನೆ. ನಿಮ್ಗೆ ಇನ್ನೂ ವೇವ್ ಫಾರ್ಮ್ ವೈಡ್ ಬೇಕಂತಿದ್ರೆ ಪುನಃ ಪ್ಲಸ್ ಕ್ಲಿಕ್ ಮಾಡಿ ಇನ್ನೂ ವೈಡ್ ಆಗುತ್ತೆ. ನಾನು ಯೂಶಲಿ ಇಷ್ಟು ಝೂಮ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಪೊಸಿಷನ್ ಮಾಡ್ತೇನೆ. ಇವಾಗ ನನ್ಗೆ ಇಲ್ಲಿ ಕಟ್ ಕ್ರಿಯೇಟ್ ಆಗ್ಬೇಕು. ಸೊ ನಾನು ಏನ್ ಮಾಡ್ತೇನೆ, ರೇಸರ್ ಟೂಲ್ ತಗೊಂಡ್ಬಂದು ಇಲ್ಲಿ ಕಟ್ ನ ಕ್ರಿಯೇಟ್ ಮಾಡ್ತೇನೆ. ಓಕೆ, ಸೊ ಇವಾಗ ಕಟ್ ಕ್ರಿಯೇಟ್ ಮಾಡಿದ ನಂತರ ಇವಾಗ ನನ್ಗೆ ಇದು ಪಾರ್ಟ್ ಬೇಡ, ನಾನು ಏನ್ ಮಾಡ್ಬೇಕು ಅದನ್ನ ಡಿಲೀಟ್ ಮಾಡ್ಬೇಕು. ಸೊ ಇವಾಗ ಆಲ್ರೆಡಿ ಅದು ಸೆಲೆಕ್ಷನ್ ಅಲ್ಲಿ ಇದೆ. ಇವಾಗ ನೋಡ್ಬೋದು ಇದು ಸ್ವಲ್ಪ ಸೆಲೆಕ್ಷನ್ ಅಲ್ಲಿ ಇದೆ. ಈ ಸೈಡ್ ಪಾರ್ಟ್, ಈ ಪಾರ್ಟ್ ಸೆಲೆಕ್ಷನ್ ಅಲ್ಲಿ ಇದೆ. ಈ ಉಳಿದ ಪಾರ್ಟ್ ಏನಿದೆ ರೆಸ್ಟ್ ಆಫ್ ದ ಕ್ಲಿಪ್ ಅನ್ಸೆಲೆಕ್ಟ್ ಆಗಿದೆ. ಹೇಗೆ ಗೊತ್ತಾಗುತ್ತೆ, ಇದು ಸ್ವಲ್ಪ ಹೈಲೈಟ್ ಆಗಿದೆ, ವೈಟ್ ಅಲ್ಲಿ ಹೈಲೈಟ್ ಆಗಿದೆ. ಸೊ ಇವಾಗ ನೀವೇನ್ ಮಾಡ್ಬೋದು, ಕೀಬೋರ್ಡ್ ಅಲ್ಲಿ ಜಸ್ಟ್ ಡಿಲೀಟ್ ಅಂತ ಪ್ರೆಸ್ ಮಾಡಿದಾಗ ಆ ಇನಿಷಿಯಲ್ ಪಾರ್ಟ್ ಏನಿದೆ ಅದು ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಪುನಃ ಸೆಲೆಕ್ಷನ್ ಟೂಲ್ ಹೋಗಿ ಈ ಪಾರ್ಟ್ ನ ಇವಾಗ ರಿಮೂವ್ ಮಾಡ್ಬೇಕು. ಇಲ್ದಿದ್ರೆ ಇಲ್ಲಿ ಆಕ್ಚುಲಿ ಏನಾಗುತ್ತೆ, ಏನು ಇಲ್ಲ, ಇಲ್ಲಿ ಇವಾಗ ಬ್ಲಾಂಕ್ ಇದೆ. ಬ್ಲಾಂಕ್ ಇದ್ರೆ ಏನಾಗುತ್ತೆ, ಇಲ್ಲಿ ನಮ್ದು ಪ್ರೋಗ್ರಾಮ್ ಮಾನಿಟರ್ ಅಲ್ಲಿ ಏನು ಕಾಣಿಸಲ್ಲ, ವಿಡಿಯೋ ಆಗ್ಲಿ ಆಡಿಯೋ ಆಗ್ಲಿ ಏನು ಕಾಣಿಸಲ್ಲ. ಈ ರೀತಿ ಬ್ಲಾಂಕ್ ಪ್ಲೇ ಆಗುತ್ತೆ, ಅಂದ್ರೆ ಬ್ಲಾಕ್ ಸ್ಕ್ರೀನ್ ಇರುತ್ತೆ, ಯಾವ್ದೇ ರೀತಿ ಸೌಂಡ್ ಇರಲ್ಲ. ಸೊ ಇಲ್ಲಿ ಇವಾಗ ಏನ್ ಮಾಡ್ಬೇಕು, ಈ ಬ್ಲಾಂಕ್ ನ ಡಿಲೀಟ್ ಮಾಡ್ಬೇಕು. ಪುನಃ ಸರಿ ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ಇಲ್ಲಿ ಬ್ಲಾಂಕ್ ಇರೋದಲ್ಲಿ ಕ್ಲಿಕ್ ಮಾಡಿ, ವಿಡಿಯೋ ಟ್ರ್ಯಾಕ್ ಆಡಿಯೋ ಟ್ರ್ಯಾಕ್ ಎಲ್ಲಿ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಇನ್ನೊಂದ್ಸರಿ ಕೀಬೋರ್ಡ್ ಅಲ್ಲಿ ಡಿಲೀಟ್ ಪ್ರೆಸ್ ಮಾಡಿ. ಸೊ ಇವಾಗ ಏನಾಗುತ್ತೆ, ನಮ್ಮ ವಿಡಿಯೋ ಏನಿದೆ, ಓಕೆ, ಇವಾಗ ಇದು ನಮ್ದು ಮೇನ್ ವಿಡಿಯೋ, ಅದೇನಾಗುತ್ತೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ.
ಸೊ ಇವಾಗ ನಾನು ಪುನಃ ಇದು ಪ್ರೆಸ್ ಮಾಡ್ತೇನೆ. ಇವಾಗ ನೋಡ್ಬೋದು ನಮ್ದು ವಿಡಿಯೋಸ್ ಸ್ಟಾರ್ಟಿಂಗ್ ಇಂದ ಪ್ಲೇ ಆಗ್ತಿದೆ. ಹೇಗೆ ಗೊತ್ತಾಗುತ್ತೆ, ಇವಾಗ ಇಲ್ಲಿ ನೋಡ್ಬೋದು ಟ್ರ್ಯಾಕಿಂಗ್ ಹೆಡ್ ಇಲ್ಲಿದೆ, ಅದ್ರದ್ದು ಪೊಸಿಷನ್ ನ ಇದು ತೋರಿಸುತ್ತೆ ಇಲ್ಲಿ. ಸೊ 0 ಎಲ್ಲ 0 ಇದೆ. ಇವಾಗ ಈ ಟ್ರ್ಯಾಕಿಂಗ್ ಹೆಡ್ ನಾನು ಇಲ್ಲಿ ಮೂವ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಈ ಪಾರ್ಟ್ ಅಬ್ಸರ್ವ್ ಮಾಡಿ ಅದನ್ನು ಚೇಂಜ್ ಆಗುತ್ತೆ. ಸೊ ಈ ಪೊಸಿಷನ್ ಏನಿದೆ ನಮ್ಮ ಟ್ರ್ಯಾಕಿಂಗ್ ಹೆಡ್ ಎಕ್ಸಾಕ್ಟ್ಲಿ ಯಾವ ಪೊಸಿಷನ್ ಅಲ್ಲಿ ಇದೆ ಆ ವ್ಯಾಲ್ಯೂನ ಇದು ತೋರಿಸುತ್ತೆ. ಇವಾಗ ನಾನು ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದೆ, ಸೊ 0 ಇದನ್ನ ಮೂವ್ ಮಾಡ್ತಾ ಹೋದಾಗೆ ಇದು ಆಕ್ಚುಲಿ ಫ್ರೇಮ್ ವ್ಯಾಲ್ಯೂ. ಇವಾಗ ಈ ವಿಡಿಯೋದು ಫ್ರೇಮ್ ವ್ಯಾಲ್ಯೂ ಬಂದ್ಬಿಟ್ಟು 50 ಫ್ರೇಮ್ಸ್ ಪರ್ ಸೆಕೆಂಡ್ ಇದೆ. ಸೊ ಆದ್ರಿಂದ 49 ಆದ ನಂತರ ಇಲ್ಲಿ ನೋಡ್ಬೋದು, ಇವಾಗ 48 49 ಫ್ರೇಮ್ ಆದ ನಂತರ ಅದು 1 ಸೆಕೆಂಡ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಇವಾಗ ನಾನು ಪುನಃ ಇವಾಗ ರೈಟ್ ಆರೋ ಪ್ರೆಸ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು ಇದು 0 ಆಯ್ತು. ಓಕೆ, ಇದು 0 ಆಯ್ತು. ಇದು ಬಂದ್ಬಿಟ್ಟು 1 ಚೇಂಜ್ ಆಯ್ತು. ಇವಾಗ ಪುನಃ ನಾನು ಇದನ್ನ ಮೂವ್ ಮಾಡ್ತೇನೆ, ಶಿಫ್ಟ್ ಹೋಲ್ಡ್ ಮಾಡಿ ರೈಟ್ ಆರೋ ಪ್ರೆಸ್ ಮಾಡಿದ್ರೆ ನೀವು ನೋಡ್ಬೋದು 5 ಫ್ರೇಮ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪುನಃ ಇವಾಗ 48 ಆಯ್ತು. ಪುನಃ ರೈಟ್ ಆರೋ ಪ್ರೆಸ್ ಮಾಡ್ತೀನಿ 49. ಇವಾಗ ಏನಾಗ್ಬೇಕು, 49 ಆದ್ಮೇಲೆ ಇದು 2 seconds ಗೆ ಚೇಂಜ್ ಆಗುತ್ತೆ. ಸೊ ಈ ಟ್ರ್ಯಾಕಿಂಗ್ ಹೆಡ್ ಫಸ್ಟ್ ಡಿಜಿಟ್ ಏನಿದೆ ಅದು ಫ್ರೇಮ್ ರೇಟ್ ನ ಹೇಳುತ್ತೆ, ಸೆಕೆಂಡ್ಸ್, ನೆಕ್ಸ್ಟ್ ಮಿನಿಟ್ಸ್, ನೆಕ್ಸ್ಟ್ ಅವರ್ಸ್. ಅಗೇನ್ ಫ್ರೇಮ್ ರೇಟ್ ವಿಡಿಯೋದಿಂದ ವಿಡಿಯೋ ಚೇಂಜ್ ಇರ್ಬೋದು. ಸೊ ನೀವು ಏನ್ ಸೀಕ್ವೆನ್ಸ್ ಅಲ್ಲಿ ಯಾವ ಫ್ರೇಮ್ ರೇಟ್ ಕೊಟ್ಟಿದ್ದೀರಾ, ಸಪೋಸ್ ಇವಾಗ ಜಾಸ್ತಿ ಯೂಸ್ ಆಗುವಂತದ್ದು 25 ಫ್ರೇಮ್ಸ್. ಸೊ 25 ಫ್ರೇಮ್ಸ್ ಆದ್ರೆ 1 ಸೆಕೆಂಡ್ ಆಗ್ಬೇಕಂತಿದ್ರೆ ಮಿನಿಮಮ್ 25 ಫ್ರೇಮ್ಸ್ ಆಗುತ್ತೆ. ಸೊ 24 ಆದ ನಂತರ ನೆಕ್ಸ್ಟ್ 25 ಅಂತ ತೋರ್ಸಲ್ಲ, 1 ಸೆಕೆಂಡ್ ಅಂತ ತೋರಿಸುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಸೀಕ್ವೆನ್ಸ್ ಸೆಟ್ಟಿಂಗ್ಸ್ ಇದು ಫ್ರೇಮ್ ರೇಟ್ ಚೇಂಜ್ ಆಗುತ್ತೆ. ಇವಾಗ ಈ ವಿಡಿಯೋದು ಫ್ರೇಮ್ ರೇಟ್ ಬಂದ್ಬಿಟ್ಟು 50 ಇರೋದ್ರಿಂದ 49 ಆದ ನಂತರ 1 ಸೆಕೆಂಡ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ಇವಾಗ ಸಪೋಸ್ Video editing currently one of the top high demand freelancing career opportunities ಗಳಲ್ಲಿ ಒಂದಾಗಿದೆ. ಸೊ ಇಲ್ಲಿ ಇವಾಗ ನೋಡ್ಬೋದು, ಇಲ್ಲಿ ಸ್ವಲ್ಪ ನಾನು ಏನು ಉಸಿರಾಟ ಮಾಡ್ತಾ ಇದ್ದೆ, ಅದೇನು ಮಾತಾಡಿದೆ. ಇವಾಗ ನನ್ಗೆ ಏನಾಗ್ಬೇಕು, ಈ ಪಾರ್ಟ್ ಡಿಲೀಟ್ ಆಗ್ಬೇಕು. ಸೊ ಮೇ ಬಿ ಈ ಪಾರ್ಟ್ ಇವಾಗ ಡಿಲೀಟ್ ಮಾಡ್ಬೇಕು. ಸೊ ಅಗೇನ್ ನಾನು ಏನ್ ಮಾಡ್ತೇನೆ, ಟ್ರ್ಯಾಕಿಂಗ್ ಹೆಡ್ ನ ಇಲ್ಲಿ ಪೊಸಿಷನ್ ಮಾಡ್ತೇನೆ, ರೇಸರ್ ಟೂಲ್ ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಬೇಕಂತಿದ್ರೆ ನೀವು ಪ್ಲೇ ಮಾಡ್ಬೋದು. ಆಮೇಲೆ ಇಲ್ಲಿ ಇವಾಗ ಪ್ಲೇ ಮಾಡಿದ್ರೆ ಏನಾಗುತ್ತಂದ್ರೆ ಎಕ್ಸಾಕ್ಟ್ ಕೆಲವೊಮ್ಮೆ ನನ್ಗೆ ಎಕ್ಸಾಕ್ಟ್ ಪೊಸಿಷನ್ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ನೀವ್ ಏನ್ ಮಾಡ್ಬೇಕು, ಲೆಫ್ಟ್ ಇಲ್ಲ ರೈಟ್ ಆರೋ ಯೂಸ್ ಮಾಡ್ಕೊಂಡು ಒಂದೊಂದೇ ಫ್ರೇಮ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಲೆಫ್ಟ್ ಆರ್ ರೈಟ್ ಆರೋ. ಸೊ ಇವಾಗ ಇಲ್ಲಿ ಪೊಸಿಷನ್ ಮಾಡ್ತೇನೆ. ಇವಾಗ ಇನ್ನೊಂದು ಕಟ್ ಇಲ್ಲಿ ಬರ್ಬೇಕು. ಸೊ ರೇಸರ್ ಟೂಲ್ ಯೂಸ್ ಮಾಡಿ ಇಲ್ಲಿ ಕಟ್ ಕ್ರಿಯೇಟ್ ಮಾಡ್ತೇನೆ. ಇವಾಗ ಇಲ್ಲಿ 2 ಕಟ್ ಆಯ್ತು. ಇನ್ನು ನನ್ಗೆ ಈ ಪರ್ಟಿಕ್ಯುಲರ್ ಕ್ಲಿಪ್ ಏನಿದೆ ಡಿಲೀಟ್ ಮಾಡ್ಬೇಕು. ಸೊ ಸೆಲೆಕ್ಷನ್ ಟೂಲ್ಗೆ ವಿ ಪ್ರೆಸ್ ಮಾಡ್ತೇನೆ, ಕಟ್. ಆಮೇಲೆ ಈ ಕ್ಲಿಪ್ ನ ಸೆಲೆಕ್ಷನ್ ಮಾಡ್ತೇನೆ, ಕೀಬೋರ್ಡ್ ಅಲ್ಲಿ ಡಿಲೀಟ್. ನೆಕ್ಸ್ಟ್ ಇವಾಗ ಏನಾಯ್ತು, ಬ್ಲಾಂಕ್ ಸ್ಪೇಸ್ ಕ್ರಿಯೇಟ್ ಆಯ್ತು. ಸೊ ಇದನ್ನ ಪುನಃ ಸೆಲೆಕ್ಷನ್ ಮಾಡ್ಬಿಟ್ಟು ಇಲ್ಲಿ ಡಿಲೀಟ್ ಅಂತ ಕೊಡ್ತೇನೆ. ಸೊ ಇವಾಗ ನೋಡ್ಬೋದು ಸೊ ಕರೆಂಟ್ ಏನೋ ಆಗಿದೆ. ಸೊ ಪಾರ್ಟ್ ಇತ್ತು ವಿಡಿಯೋ. ಸೊ ಕರೆಂಟ್ಲಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟಿಕ್ಟಾಕ್, ರೀಲ್ಸ್, ಪ್ರಾಡಕ್ಟ್. ಸೊ ಇಲ್ಲಿ ಅಗೇನ್ ಇಲ್ಲಿ ಪುನಃ ಬ್ಲಾಂಕ್ ಏರಿಯಾ ಇದೆ. ಅಗೇನ್ ಈ ಪಾರ್ಟ್ ನ ಇವಾಗ ರಿಮೂವ್ ಮಾಡ್ಬೇಕು. ಸೊ ನಾನು ಏನ್ ಮಾಡ್ತೇನೆ, ಟ್ರ್ಯಾಕಿಂಗ್ ಹೆಡ್ ನ ಇಲ್ಲಿ ಪ್ಲೇಸ್ಮೆಂಟ್ ಮಾಡ್ತೇನೆ, ರೇಸರ್ ಟೂಲ್ ಕಟ್. ನೆಕ್ಸ್ಟ್ ಇಲ್ಲಿಂದ ಪುನಃ ಮಾತಾಡ್ಲಿಕ್ಕೆ ಶುರು ಮಾಡಿದೆ, ಇಲ್ಲಿ ಕಟ್ ಕೊಡ್ತೇನೆ. ಇವಾಗ ಈ ಪಾರ್ಟ್ ನ ಡಿಲೀಟ್ ಮಾಡ್ಬೇಕು. ಒಂದ್ಸರಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಕ್ಲಿಪ್ ನ, ಡಿಲೀಟ್. ಇನ್ನೊಂದ್ಸರಿ ಸೆಲೆಕ್ಷನ್ ಮಾಡ್ಕೊಂಡು ಡಿಲೀಟ್ ಕೊಟ್ರೆ ಡಿಲೀಟ್ ಆಗುತ್ತೆ ಅಂತ. ಸೊ ಇದು ಸಿಂಪಲ್ ಆದ ಥ್ರೆಡ್ಸ್ ನ ಕ್ರಿಯೇಟ್ ಮಾಡುವಂತದ್ದು. ಸೊ ರೇಸರ್ ಟೂಲ್ ಯೂಸ್ ಮಾಡ್ಕೊಂಡು ಥ್ರೆಡ್ಸ್ ನ ಕ್ರಿಯೇಟ್ ಮಾಡುವಂತದ್ದು. ಓಕೆ, ಇದು ನಾರ್ಮಲ್ ಮೆಥಡ್. ಸೊ ರೇಸರ್ ಟೂಲ್ ಫಸ್ಟ್ ನೀವೇನ್ ಮಾಡ್ಬೇಕು, ರೇಸರ್ ಟೂಲ್ ನ ಯೂಸ್ ಮಾಡ್ಕೊಂಡು ಹೇಗೆ ಕಟ್ ನ ಮಾಡೋದು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಏನ್ ಮಾಡಿ, ನಿಮ್ಮ ಹತ್ರ ಯಾವ್ದಾದ್ರು ರಾ ವಿಡಿಯೋ ಇದೆ, ಕ್ಲೈಂಟ್ ಕಳ್ಸಿರೋದು, ಇಲ್ಲದಿದ್ರೆ ನೀವೇನ್ ಮಾಡಿ ನಿಮ್ ಕ್ಯಾಮ್ರಾ, ಮೊಬೈಲ್ ಅಲ್ಲಿ ನಿಮ್ದ ವಿಡಿಯೋ ಏನಾದ್ರು ವಿಡಿಯೋನ ಶೂಟ್ ಮಾಡಿ ಅದನ್ನ ಎಡಿಟಿಂಗ್ ಯೂಸ್ ಮಾಡಿ. ಸೊ ಇವಾಗ ನಿಮ್ಗೆ ಗೊತ್ತಿದೆ ನೀವು ಯಾವ್ದನ್ನೆಲ್ಲ ಡಿಲೀಟ್ ಮಾಡ್ಬೇಕು, ನೀವ್ ಯಾವ್ದನ್ನ ಅನ್ವಾಂಟೆಡ್ ಪಿಕ್ ನ ಮಾತಾಡಿದೀರ ಅದನ್ನೇ ಡಿಲೀಟ್ ನಿಮ್ಗೆ ಗೊತ್ತಿದೆ. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಅನ್ವಾಂಟೆಡ್ ಪಾರ್ಟ್, ವಿಡಿಯೋ ಪಾರ್ಟ್ ನ ಡಿಲೀಟ್ ಮಾಡುವಂತದ್ದು. ಸೊ ರೇಸರ್ ಟೂಲ್ ಯೂಸ್ ಮಾಡ್ಕೊಂಡು ಕಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗು. ಒಂದ್ಸರಿ ರೇಸರ್ ಟೂಲ್ ಯೂಸ್ ಮಾಡೋದ್ ಗೊತ್ತಾಯ್ತು, ಗ್ಯಾಪ್ ನ ಡಿಲೀಟ್ ಮಾಡಕ್ಕೆಲ್ಲ ಗೊತ್ತಾದ ನಂತರ ನೆಕ್ಸ್ಟ್ ಶಾರ್ಟ್ ಕಟ್ ಯೂಸ್ ಮಾಡಿ. ಯಾಕೆಂದ್ರೆ
ಇವಾಗ ಒಂದು ವಿಡಿಯೋಸ್ ಆರ್ ಎಲ್ಸ್ ಶಾರ್ಟ್ಸ್ ಲಾಂಗ್ ಫಾರ್ಮೆಟ್ ಲಾಂಗ್ ಇವಾಗ ಇಲ್ಲಿ ಈ ಪಾರ್ಟ್ ಇವಾಗ ಬೇಡ. ಇಲ್ಲಿ ನಾನು ಎವ್ರಿ ಟೈಮ್ ಇಲ್ಲಿ ರೇಸರ್ ಟೂಲ್ ಹೋಗಿ ಸೆಲೆಕ್ಷನ್ ಮಾಡಿ ಕಟ್ ಮಾಡೋ ಬದಲು ಏನ್ ಮಾಡ್ಬೋದು, ಶಾರ್ಟ್ ಕಟ್ ನ ಯೂಸ್ ಮಾಡ್ಬೋದು. ಸೊ ಶಾರ್ಟ್ ಕಟ್ ಬಂದ್ಬಿಟ್ಟು ನಿಮ್ಮ ಪ್ರೀಮಿಯರ್ ಪ್ರೋದಲ್ಲಿ ಕಂಟ್ರೋಲ್ ಕೆ ಆಗಿರುತ್ತೆ. ಓಕೆ, ಸೊ ಕಂಟ್ರೋಲ್ ಕೆ ಕೊಟ್ರೆ ಇದು ಕಟ್ ನ ಕ್ರಿಯೇಟ್ ಮಾಡುತ್ತೆ, ಕಂಟ್ರೋಲ್ ಕೆ. ಸೊ ನಾನು ಏನ್ ಮಾಡಿದೀನಿ, ಕಂಟ್ರೋಲ್ ಕೆ ಎರಡು ಏನು ಕೀಸ್ ನ ಯೂಸ್ ಮಾಡೋ ಬದಲು ಸಿಂಗಲ್ ಕೀನ ಯೂಸ್ ಮಾಡಿದ್ದೀನಿ, ಸಿ ಅಂತ. ಸೊ ನಾನು ತೋರಿಸ್ತೇನೆ ಹೇಗೆ ನಾವು ಶಾರ್ಟ್ ಕಟ್ಸ್ ನ ಚೇಂಜ್ ಮಾಡ್ಬೋದು ಅಂತ. ಸೊ ಇಲ್ಲಿ ಎಡಿಟ್ ಆಪ್ಷನ್ಗೆ ಹೋಗಿ, ಎಡಿಟ್ ಆಪ್ಷನ್ ಅಲ್ಲಿ ಇಲ್ಲಿ ಕೀಬೋರ್ಡ್ ಶಾರ್ಟ್ ಕಟ್ ಅಂತ ಇದೆ. ಕೀಬೋರ್ಡ್ ಶಾರ್ಟ್ ಕಟ್ ಅಲ್ಲಿ ಇಲ್ಲಿ ಇವಾಗ ಎಡಿಟ್ ಅಂತ ಇಲ್ಲಿ ಟೈಪ್ ಮಾಡ್ತೇನೆ, ಆಡ್ ಎಡಿಟ್ ಅಂತ ಇದೆ. ಆಕ್ಚುಲಿ ಆಡ್ ಎಡಿಟ್. ಸೊ ನೀವೇನ್ ಮಾಡ್ಬೇಕು, ಇಲ್ಲಿ ಸರ್ಚ್ ಅಲ್ಲಿ ಆಡ್ ಅಂತ ಟೈಪ್ ಮಾಡಿ, ಇಲ್ಲದಿದ್ರೆ ಎಡಿಟ್ ಅಂತ ಟೈಪ್ ಮಾಡಿ, ಅವಾಗ ಇದು ಬರುತ್ತೆ. ಸೊ ಆಡ್ ಎಡಿಟ್ ಅನ್ನುವಂಥದ್ದು ಯೂಶುವಲಿ ನಿಮ್ದ್ರಲ್ಲಿ ಶಾರ್ಟ್ ಕಟ್ ಬಂದ್ಬಿಟ್ಟು ಕಂಟ್ರೋಲ್ ಕೆ ಇರುತ್ತೆ. ಓಕೆ, ನಿಮ್ದ್ರಲ್ಲಿ ಶಾರ್ಟ್ ಕಟ್ ಕಂಟ್ರೋಲ್ ಕೆ ಇರುತ್ತೆ. ಸೊ ನಾನ್ ಏನ್ ಮಾಡಿದ್ದೀನಿ, ಇದನ್ನ ಡಿಲೀಟ್ ಮಾಡಿದ್ದೇನೆ. ನಾನು ಜಸ್ಟ್ ಸಿಂಗಲ್ ಶಾರ್ಟ್ ಕಟ್ ಸಿ ನ ಅಪ್ಲೈ ಮಾಡಿದ್ದೇನೆ. ಸೊ ಇವಾಗ ನಾನು ಏನ್ ಮಾಡ್ತೇನೆ, ಅಗೇನ್ ಕಂಟ್ರೋಲ್ ಕೆ ಶಾರ್ಟ್ ಕಟ್ ನ ಇದಕ್ಕೆ ಅಸೈನ್ ಮಾಡ್ತೇನೆ, ಆಡ್ ಎಡಿಟ್, ಆಮೇಲೆ ಇಲ್ಲಿ ಓಕೆ ಕೊಡ್ತೇನೆ. ಸೊ ಇವಾಗ ನನ್ಗೆ ಇಲ್ಲಿ ಕಟ್ ನ ಕ್ರಿಯೇಟ್ ಮಾಡ್ಬೇಕಂತಿದ್ರೆ ರೇಸರ್ ಟೂಲ್ ಯೂಸ್ ಮಾಡ್ಬೇಕಂತಿಲ್ಲ, ಸೆಲೆಕ್ಷನ್ ಟೂಲ್ ಅಲ್ಲೇ ಇದ್ಕೊಂಡು, ಯೂಶುವಲಿ ಸೆಲೆಕ್ಷನ್ ಟೂಲ್ ನಮ್ಗೆ ಬೇಕಾಗುತ್ತೆ. ನಾವು ಕ್ಲಿಪ್ಸ್ ನ ಸೆಲೆಕ್ಷನ್ ಮಾಡ್ತೇವೆ, ಇಲ್ಲ ಈ ಪರ್ಟಿಕ್ಯುಲರ್ ವಿಂಡೋಸ್ ಗಳನ್ನ ಸೆಲೆಕ್ಷನ್ ಮಾಡ್ತೇವೆ. ಅದನ್ನ ಸೆಲೆಕ್ಷನ್ ಟೂಲ್ ಅಲ್ಲಿ ನಾವು ಯಾವಾಗ್ಲೂ ಇರ್ಬೇಕಾಗುತ್ತೆ. ಸೊ ಆದ್ರಿಂದ ನಾನು ಇಲ್ಲಿ ಏನ್ ಮಾಡ್ತೇನೆ, ಕಂಟ್ರೋಲ್ ಕೆ ಯೂಸ್ ಮಾಡ್ತೇನೆ. ಇವಾಗ ಟ್ರ್ಯಾಕಿಂಗ್ ಹೆಡ್ ಇಲ್ಲಿದೆ. ಸೊ ಕಂಟ್ರೋಲ್ ಕೆ ಯೂಸ್ ಮಾಡಿದಾಗ ನೋಡ್ಬೋದು ಅದಲ್ಲಿ ಕಟ್ ನ ಕ್ರಿಯೇಟ್ ಮಾಡ್ತು. ನೆಕ್ಸ್ಟ್ ಇಲ್ಲಿ ತನಕ ನಂಗೆ ಬೇಡ, ಸೊ ಅಗೇನ್ ಇಲ್ಲೊಂದು ಕಟ್ ಬೇಕು. ಅಗೇನ್ ನಾನು ಈ ಟ್ರ್ಯಾಕಿಂಗ್ ಹೆಡ್ ಇಲ್ಲಿದೆ, ಕಂಟ್ರೋಲ್ ಕೆ ಪ್ರೆಸ್ ಮಾಡಿದಾಗ ಅದು ಕಟ್ ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಸೇಮ್, ಇದನ್ನ ಸೆಲೆಕ್ಷನ್ ಮಾಡಿ ಡಿಲೀಟ್, ಪುನಃ ಕ್ಲಿಕ್ ಮಾಡಿ ಡಿಲೀಟ್. ಸೊ ಇದು ಇವಾಗ ಡಿಲೀಟ್ ಮಾಡುತ್ತೆ. ಓಕೆ, ಸೊ ಶಾರ್ಟ್ ಕಟ್ ಬಂದ್ಬಿಟ್ಟು ಪ್ರೀಮಿಯರ್ ಪ್ರೋದಲ್ಲಿ ಕಂಟ್ರೋಲ್ ಕೆ ನ ಕ್ರಿಯೇಟ್ ಮಾಡುತ್ತೆ. ಸೊ ನಿಮ್ಮ ಟ್ರ್ಯಾಕಿಂಗ್ ಹೆಡ್ ಯಾವ ಪೊಸಿಷನ್ ಅಲ್ಲಿ ಇದೆ ಅಲ್ಲಿ ಕಂಟ್ರೋಲ್ ಕೆ ಕೊಟ್ಟು ಕೂಡಲೇ ಅದು ವಿಡಿಯೋ ಪ್ಲಸ್ ಆಡಿಯೋ ಎರಡನ್ನು ಕಟ್ ಮಾಡಿ ಕೊಡುತ್ತೆ. ಅಗೇನ್ ಇವಾಗ ಈ ಏರಿಯಾ ವೇವ್ ಫಾರ್ಮ್ ನೋಡುವಾಗ ಗೊತ್ತಾಗ್ತದೆ ಇಲ್ಲಿ ಏನು ಒಂದು ರಿಕ್ವೈರ್ಮೆಂಟ್ ಇದೆ. ಡಿಲೀಟ್ ಆಗ್ಬೇಕು. ಓಕೆ, ಸೊ ಈ ಪಾರ್ಟ್ ಡಿಲೀಟ್ ಆಗ್ಬೇಕು. ಅಗೇನ್ ನಾನು ಏನ್ ಮಾಡ್ತೇನೆ, ಇಲ್ಲಿ ಪೊಸಿಷನ್ ಮಾಡ್ತೇನೆ, ಕಂಟ್ರೋಲ್ ಕೆ. ನೆಕ್ಸ್ಟ್ ಡೈರೆಕ್ಟ್ ಪ್ಲೇ ಮಾಡಲ್ಲ, ಗೊತ್ತಿದೆ ಇಲ್ಲಿ ಏನ್ ಮಾತಾಡಿದ್ರೆ ಪುನಃ ಅಲ್ಲಿ ಕಂಟ್ರೋಲ್ ಕೆ ಕೊಡ್ತೇನೆ. ಇವಾಗ ಇಲ್ಲಿ ಇನ್ನೊಂದು ಟಿಪ್ಸ್ ಹೇಳ್ತಾನೆ. ಇವಾಗ ನೀವು ಈ ಕ್ಲಿಪ್ ನ ಡಿಲೀಟ್ ಮಾಡ್ಬೇಕು, ಏನ್ ಮಾಡ್ತೀರಾ, ಡಿಲೀಟ್ ಪ್ರೆಸ್ ಮಾಡ್ತೀರಾ, ಇನ್ನೊಂದ್ಸರಿ ಡಿಲೀಟ್ ಪ್ರೆಸ್ ಮಾಡ್ತೀರಾ, ಅವಾಗ ಗ್ಯಾಪ್ ಫಿಲ್ ಆಗುತ್ತೆ. ಮೊದ್ಲು ಏನ್ ಮಾಡ್ಬೋದು ಅಂದ್ರೆ, ಇವಾಗ ಈ ಪರ್ಟಿಕ್ಯುಲರ್ ಕ್ಲಿಪ್ ನ ಡಿಲೀಟ್ ಮಾಡ್ಬೇಕು, ಗ್ಯಾಪ್ ಫಿಲ್ ಆಗ್ಬೇಕು. ಅವಾಗ ನಮ್ದು ಏನಾಗುತ್ತೆ, ಎರಡು ಸ್ಟೆಪ್ ಉಳಿತದೆ. ಸೊ ಇಲ್ಲೇನ್ ಮಾಡಿ, ರೈಟ್ ಕ್ಲಿಕ್ ಮಾಡಿ ನೋಡಿ, ಈ ಪರ್ಟಿಕ್ಯುಲರ್ ಕ್ಲಿಪ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ರಿಪಲ್ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ. ಸೊ ರಿಪಲ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಏನ್ ಮಾಡುತ್ತೆ, ಅದು ಆ ಕ್ಲಿಪ್ ಡಿಲೀಟ್ ಮಾಡಿ ಗ್ಯಾಪ್ ನ ಸಹ ಫಿಲ್ ಮಾಡಿ ಕೊಡುತ್ತೆ. ಸೊ ಇವಾಗ ಏನಾಯ್ತು, ಇಲ್ಲಿ ನಮ್ದು 2 ಕ್ಲಿಕ್ಸ್ ಸೇವ್ ಆಯ್ತು, ಅಂದ್ರೆ 2 ಸ್ಟೆಪ್ಸ್ ಶಾರ್ಟ್ ಮಾಡಿದ್ವಿ. ಇಲ್ಲಿ ಅಗೇನ್ ಇಲ್ಲಿ ನೋಡೋಣ. ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ, ಕಂಟ್ರೋಲ್ ಕೆ ಮಾಡ್ತೇನೆ, ಅಗೇನ್ ಇಲ್ಲಿ ತನಕ ಏನು ಮಾತಾಡಿಲ್ಲ, ಅಗೇನ್ ಕಂಟ್ರೋಲ್ ಕೆ. ನೆಕ್ಸ್ಟ್ ಈ ಕ್ಲಿಪ್ ನ ಸೆಲೆಕ್ಷನ್ ಟೂಲ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ರಿಪಲ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ಕೊಂಡ್ರೆ ಆ ಪರ್ಟಿಕ್ಯುಲರ್ ಕ್ಲಿಪ್ ಡಿಲೀಟ್ ಆಗುತ್ತೆ, ಪ್ಲಸ್ ಗ್ಯಾಪ್ ಫಿಲ್ ಆಗುತ್ತೆ. ಸೊ ಇಲ್ಲಿ ಇವಾಗ ನಾವು ನೋಡ್ಬೋದು, ಬರೀ 3 ಸ್ಟೆಪ್ಸ್ ಅಲ್ಲಿ ಕಟ್ಸ್ ಮಾಡಿ ಡಿಲೀಟ್ ಮಾಡಿದ್ವಿ. ಮೊದ್ಲಾದ್ರೆ ಏನಾಗ್ತಾ ಇತ್ತು, ಮೊದ್ಲು ರೇಸರ್ ಟೂಲ್ ಆದ್ರೆ ಇಲ್ಲಿ ಒಂದ್ಸರಿ ಕಟ್ ಮಾಡ್ಬೇಕು, ಆಮೇಲೆ ಈ ಪೊಸಿಷನ್ ಅಲ್ಲಿ ಇನ್ನೊಂದ್ಸರಿ ಕಟ್ ಮಾಡ್ಬೇಕು, 2 ಸ್ಟೆಪ್ಸ್ ಆಯ್ತು. ನೆಕ್ಸ್ಟ್ ಈ ಕ್ಲಿಪ್ ನ ಸೆಲೆಕ್ಷನ್ ಮಾಡಿ ಡಿಲೀಟ್ ಕೊಡ್ಬೇಕು, ಇನ್ನೊಂದ್ಸರಿ. ಸೊ ಟೋಟಲ್ 4 to 5 ಸ್ಟೆಪ್ಸ್ ಆಯ್ತು. ಅದನ್ನೇ ನಾವು ಏನ್ ಮಾಡ್ಬೋದು, ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಕೆ 1 ಸ್ಟೆಪ್, ಕಂಟ್ರೋಲ್ ಕೆ 2nd ಸ್ಟೆಪ್, ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿ ರಿಪಲ್ ಡಿಲೀಟ್. ಸೊ 3 ಸ್ಟೆಪ್ಸ್ ಅಲ್ಲಿ ನಾವು 2 ಕಟ್ಸ್ ನ ಕ್ರಿಯೇಟ್ ಮಾಡಿ ಡಿಲೀಟ್ ನ ಮಾಡ್ಬೋದು. ಓಕೆ, ಸೊ ಇದು ಶಾರ್ಟ್ ಕಟ್. ನೆಕ್ಸ್ಟ್ ಇವಾಗ ಇನ್ನೊಂದು ಶಾರ್ಟ್ ಕಟ್ ಹೇಳ್ತೇನೆ. ಸೊ ಇವಾಗ ಸೊ ಕರೆಂಟ್ಲಿ ತುಂಬಾ ಒಂದು ಆಗಿದ್ರೆ ಕರೆಂಟ್ಲಿ ತುಂಬಾ ಸೊ ನೀವೊಬ್ಬ ಸ್ಕಿಲ್ಡ್ ವಿಡಿಯೋ ಎಡಿಟರ್ ಆಗಿದ್ರೆ
ವಿಡಿಯೋ ಎಡಿಟಿಂಗ್ ಕರೆಂಟ್. ಇವಾಗ ನನಗೆ ಇಲ್ಲಿಂದ ಇಷ್ಟು ಪೋರ್ಷನ್ ಬೇಡ. ಓಕೆ, ಸೊ ಏನ್ ಮಾಡಿದಾನೆ ಇಲ್ಲಿ ನಾನು ಸರಿಯಾಗಿ ಮಾತಾಡಿಲ್ಲ. ಸೊ ಇಲ್ಲಿಂದ ಆಕ್ಚುಲ್ ಆಗಿ ಪುನಃ ಸ್ಟಾರ್ಟ್ ಆಗುತ್ತೆ. ಸೊ ಈ ಪಾರ್ಟ್ ಇಂದ ಪುನಃ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನನ್ಗೆ ಈ ಪರ್ಟಿಕ್ಯುಲರ್ ಪಾರ್ಟ್ ಡಿಲೀಟ್ ಆಗ್ಬೇಕು. ಸೊ ಇಲ್ಲಿ ನಾನು ನಿಮ್ಗೆ ಇವಾಗ ಇನ್ನೊಂದು ಶಾರ್ಟ್ ಕಟ್ ತೋರಿಸ್ತೀನಿ, ಎಲ್ಲಿ ನಮ್ಗೆ ಇನ್ನು ಕಮ್ಮಿ ಸ್ಟೆಪ್ಸ್ ಯೂಸ್ ಮಾಡಿ ಪರ್ಟಿಕ್ಯುಲರ್ ಕ್ಲಿಪ್ ನ ಡಿಲೀಟ್ ಮಾಡ್ಬೋದು. ಸೊ ಇವಾಗ ಇಲ್ಲಿಂದ ನಂಗೆ ಬೇಡ, ನಾನು ಏನ್ ಮಾಡ್ತೇನೆ, ರೋಲ್ ಕೆ ಕೊಡ್ತೇನೆ. ಸೊ ಅಲ್ಲಿ ಕಟ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ನನ್ಗೆ ಎಲ್ಲಿ ತನಕ ಬೇಡ ಅಲ್ಲಿಗೆ ಟ್ರ್ಯಾಕಿಂಗ್ ಹೆಡ್ ನ ಪೊಸಿಷನ್ ಮಾಡ್ತೇನೆ. ಇವಾಗ ಹಿಂದ್ಗಡೆ ಇದೆ, ನಂದು ಟ್ರ್ಯಾಕಿಂಗ್ ಹೆಡ್ ಇಲ್ಲಿದೆ. ಇವಾಗ ನನ್ಗೆ ಏನಾಗ್ಬೇಕು, ಇಲ್ಲಿ ಕಟ್ ಕ್ರಿಯೇಟ್ ಆಗ್ಬೇಕು, ಪ್ಲಸ್ ಇದು ಇಷ್ಟು ಕ್ಲಿಪ್ ಡಿಲೀಟ್ ಆಗಿ ಗ್ಯಾಪ್ ಫಿಲ್ ಆಗ್ಬೇಕು. ಇದೆಲ್ಲವನ್ನು ನಾನು ಒಂದು ಶಾರ್ಟ್ ಕಟ್ ಯೂಸ್ ಮಾಡಿ ಮಾಡ್ಬೋದು. ಅಂದ್ರೆ ಟೋಟಲ್ 3 ಸ್ಟೆಪ್ಸ್ ನ ಸೇವ್ ಮಾಡ್ಬೋದು. ಸಿಂಪಲ್ ಆಗಿ ಏನ್ ಮಾಡಿ, ನಿಮ್ಮ ಕಟ್ ಹಿಂದ್ಗಡೆ ಇದೆ ಅನ್ಕೊಳ್ಳಿ, ಟ್ರ್ಯಾಕಿಂಗ್ ಹೆಡ್ ಫ್ರಂಟ್ ಅಲ್ಲಿ ಇದೆ. ಇವಾಗ ಕಟ್ ಇರೋದು ಇಲ್ಲಿ, ನಮ್ಮ ಟ್ರ್ಯಾಕಿಂಗ್ ಹೆಡ್ ಇಲ್ಲಿದೆ. ಓಕೆ, ಈ ರೀತಿ ಇದ್ದಾಗ, ಹಿಂದೆ ಇದ್ದಾಗ, ಟ್ರ್ಯಾಕಿಂಗ್ ಹೆಡ್ ಮುಂದೆ ಇದ್ದಾಗ, ನನ್ಗೆ ಆ ಇಷ್ಟು ಕ್ಲಿಪ್ ನ ಡಿಲೀಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಜಸ್ಟ್ ಕ್ಯೂ ಪ್ರೆಸ್ ಮಾಡ್ಬೇಕು. ನಿಮ್ಮ ಕೀಬೋರ್ಡ್ ಅಲ್ಲಿ ಶಾರ್ಟ್ ಕಟ್ ಬಂದ್ಬಿಟ್ಟು ಕ್ಯೂ. ಸೊ ಕ್ಯೂ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನೋಡಿ ನಾನು ಝೂಮ್ ಔಟ್ ಮಾಡ್ತೇನೆ. ಕ್ಯೂ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಸೊ ಇಷ್ಟು ಪಾರ್ಟ್ ಡಿಲೀಟ್ ಆಗಿ ಈ ಫ್ರಂಟ್ ಅಲ್ಲಿ ಇದ್ದ ರೆಸ್ಟ್ ಆಫ್ ದ ಕ್ಲಿಪ್ ಏನಾಗುತ್ತೆ, ಇಲ್ಲಿ ಬ್ಯಾಕ್ ಗೆ ಮೂವ್ ಆಗುತ್ತೆ. ಎಲ್ಲಿ ಕೊಟ್ಟಿದೆ ಅಲ್ಲಿ ತನಕ ಮೂವ್ ಆಗುತ್ತೆ. ಸೊ ಇವಾಗ ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಏರಿಯಾಸ್ ನ ಅಬ್ಸರ್ವ್ ಮಾಡಿ. ಸೊ ಇಷ್ಟು ಪಾರ್ಟ್ ಡಿಲೀಟ್ ಆಗಿ ಈ ಪಾರ್ಟ್ಸ್ ಗಳು ಫ್ರಂಟ್ ಗೆ ಮೂವ್ ಆಗುತ್ತೆ. ಓಕೆ, ಸೊ ಇವಾಗ ಜಸ್ಟ್ ನಾನು ಕೀಬೋರ್ಡ್ ಅಲ್ಲಿ ಕ್ಯೂ ಪ್ರೆಸ್ ಮಾಡ್ತೇನೆ. ಸೊ ನೋಡ್ಬೋದು, ಸೊ ಪಾರ್ಟ್ ಡಿಲೀಟ್ ಆಯ್ತು, ಗ್ಯಾಪ್ ಫುಲ್ ಆಯ್ತು. ಸೊ ಇದು ಬಂದ್ಬಿಟ್ಟು ಕ್ಯೂ ಶಾರ್ಟ್ ಕಟ್. ಸೊ ಇಲ್ಲಿ ನಂದು 3-4 ಸ್ಟೆಪ್ಸ್ ಸೇವ್ ಆಯ್ತು. ಇನ್ನೊಂದ್ಸರಿ ಹೇಳ್ತೇನೆ. ಇವಾಗ ನನ್ಗೆ ಈ ಪಾರ್ಟ್ ಬೇಡ. ಸೊ ನಾನು ಏನ್ ಮಾಡ್ಬೇಕು, ಎಲ್ಲಿ ಇಂದ ಬೇಡ ಅಲ್ಲಿಗೆ ಒಂದು ಕಟ್ ನ ಕ್ರಿಯೇಟ್ ಮಾಡ್ಬೇಕು. ಕಂಟ್ರೋಲ್ ಕೆ, ಆಮೇಲೆ ಟ್ರ್ಯಾಕಿಂಗ್ ಹೆಡ್ ಮಾಡಿ. ಸೊ ಫ್ರೀಲಾನ್ಸಿಂಗ್ ಇವಾಗ ಒನ್ ಆಫ್. ಓಕೆ, ಸೊ ಇಲ್ಲಿಂದ ಇಷ್ಟು ಪಾರ್ಟ್ ಬೇಡ. ಸೊ ನಾನೇನ್ ಮಾಡ್ಬೇಕು, ಇವಾಗ ನನ್ನ ಕಟ್ ಇಲ್ಲಿದೆ. ಸುಮ್ನೆ ಕ್ಯೂ ಪ್ರೆಸ್ ಮಾಡಿದ ಕೂಡ್ಲೆ ಅದೇನ್ ಮಾಡುತ್ತೆ, ಅಲ್ಲಿ ತನಕ ಪಾರ್ಟ್ ನ ಡಿಲೀಟ್ ಮಾಡಿ, ಗ್ಯಾಪ್ ನು ಡಿಲೀಟ್ ಮಾಡಿ, ಉಳಿದ ಕ್ಲಿಪ್ಸ್ ನ ಕಟ್ ತನಕ ಪುಷ್ ಮಾಡಿ ಕೊಡುತ್ತೆ. ಇಲ್ಲಿ ನಮ್ದು 2 ಶಾರ್ಟ್ ಕಟ್ ನಾವು ಯೂಸ್ ಮಾಡಿದ್ದು. ಬ್ಯಾಕ್ ಹೋಗ್ತೇನೆ, ಒಂದು ಕಂಟ್ರೋಲ್ ಕೆ ಕೊಟ್ಟೆ, ಮತ್ತೆ ಹಿಂದ್ಗಡೆ ಪ್ಲೇಸ್ಮೆಂಟ್ ಮಾಡಿ, ಟ್ರ್ಯಾಕಿಂಗ್ ಹೆಡ್ ನ ಮೂವ್ ಮಾಡಿ, ಕ್ಯೂ ಪ್ರೆಸ್ ಮಾಡಿದಾಗ ಅದು ಆ ಗ್ಯಾಪ್ ನ ಆ ಪರ್ಟಿಕ್ಯುಲರ್ ಕ್ಲಿಪ್ ನ ಡಿಲೀಟ್ ಮಾಡಿ ಅಟ್ಯಾಚ್ ಮಾಡಿ ಕೊಡುತ್ತೆ. ಬರೀ 2 ಸ್ಟೆಪ್ಸ್ ಅಲ್ಲಿ. ಓಕೆ, ಇದು ಕ್ಯೂ, ಶಾರ್ಟ್ ಕಟ್ ಕ್ಯೂ. ನೆಕ್ಸ್ಟ್ ಕೆಲವೊಮ್ಮೆ ಸಿಚುವೇಶನ್ ಬರುತ್ತೆ, ಕಟ್ ಫ್ರಂಟ್ ಅಲ್ಲಿ ಇರುತ್ತೆ. ನೀವೇನ್ ಮಾಡಿರ್ತೀರಾ, ಕಟ್ ಫಸ್ಟ್ ಕೊಟ್ಟಿರ್ತೀರಾ, ಮತ್ತೆ ನಿಮ್ಗೆ ಅನ್ಸುತ್ತೆ ಈ ಪಾರ್ಟ್ ಬೇಡ. ಇವಾಗ ಇಲ್ಲಿ ಕಟ್ ಇಲ್ಲಿದೆ. ಓಕೆ, ಇಲ್ಲಿ ಕಟ್ ಇದೆ, ನಂದು ಟ್ರ್ಯಾಕಿಂಗ್ ಹೆಡ್ ಇವಾಗ ಇಲ್ಲಿದೆ. ಸೊ ಇವಾಗ ನನ್ಗೇನು, ಈ ಪಾರ್ಟ್ ಬೇಡ, ಈ ಟ್ರ್ಯಾಕಿಂಗ್ ಹೆಡ್ ಇಲ್ಲಿದೆ ಅನ್ಕೊಳ್ಳಿ. ಸೊ ಇದು ಪಾರ್ಟ್ ಬೇಡ. ಸೊ ಕಟ್ ಇವಾಗ ಇಲ್ಲಿದೆ. ಓಕೆ, ಇಲ್ಲಿ ನಂದು ಕಟ್ ಇದೆ. ಇವಾಗ ನನ್ಗೆ ಏನಾಗ್ಬೇಕು, ಈ ಪಾರ್ಟ್ ಡಿಲೀಟ್ ಆಗ್ಬೇಕು, ಆಮೇಲೆ ಗ್ಯಾಪ್ ಡಿಲೀಟ್ ಆಗ್ಬೇಕು. ಅಂದ್ರೆ ಈ ನಂದು ರೆಸ್ಟ್ ಆಫ್ ದ ಕ್ಲಿಪ್ಸ್ ಏನಿದೆ ಅದು ಇಲ್ಲಿಗೆ ಬರ್ಬೇಕು. ಓಕೆ, ಸೊ ಇವಾಗ ಇದಕ್ಕೆ ಶಾರ್ಟ್ ಕಟ್ ಬಂದ್ಬಿಟ್ಟು, ಕಟ್ ಫ್ರಂಟ್ ಅಲ್ಲಿ ಇದ್ದು ಕ್ಲಿಪ್ ನ ಡಿಲೀಟ್ ಮಾಡ್ಬೇಕಂತಿದ್ರೆ ಡಬ್ಲ್ಯೂ. ಸೊ ಕೀಬೋರ್ಡ್ ಅಲ್ಲಿ ಕ್ಯೂ ಹತ್ರ ಡಬ್ಲ್ಯೂ ಇದೆ. ಸೊ ನೀವು ಜಸ್ಟ್ ಡಬ್ಲ್ಯೂ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ತನಕ ಕ್ಲಿಪ್ ನ ಡಿಲೀಟ್ ಮಾಡಿ, ಟ್ರ್ಯಾಕಿಂಗ್ ರೆಸ್ಟ್ ಆಫ್ ದ ವಿಡಿಯೋ ಟ್ರ್ಯಾಕ್ ಏನ್ ಮಾಡುತ್ತೆ, ಅಲ್ಲಿ ಫಿಲ್ ಮಾಡಿ ಕೊಡುತ್ತೆ. ಸೊ ಕಟ್ ಫ್ರಂಟ್ ಅಲ್ಲಿ ಇದ್ದಾಗ ನಿಮ್ಗೆ ಪರ್ಟಿಕ್ಯುಲರ್ ಕ್ಲಿಪ್ ನ ಡಿಲೀಟ್ ಮಾಡ್ಬೇಕಂತಿದ್ರೆ ಡಬ್ಲ್ಯೂ ಪ್ರೆಸ್ ಮಾಡಿ. ಬ್ಯಾಕ್ ಅಲ್ಲಿ ಇದೆ, ಕ್ಲಿಪ್ ನ ಡಿಲೀಟ್ ಮಾಡಿ, ಗ್ಯಾಪ್ ನ ಡಿಲೀಟ್ ಮಾಡ್ಬೇಕಂತಿದ್ರೆ ಕ್ಯೂ ನ ಪ್ರೆಸ್ ಮಾಡಿ. ಇದು ತುಂಬಾ ಯೂಸ್ಫುಲ್ ಆದ ಶಾರ್ಟ್ ಕಟ್. ಸೊ ನಿಮ್ಗೆ ಬೇಕಾಗಿರುವಂತದ್ದು ಇದು 3 ಶಾರ್ಟ್ ಕಟ್. ಒಂದು ಕಂಟ್ರೋಲ್ ಕೆ ಕ್ರಿಯೇಟ್ ಮಾಡ್ಲಿಕ್ಕೆ, ಇನ್ನೊಂದು ಕ್ಯೂ, ಇನ್ನೊಂದು ಡಬ್ಲ್ಯೂ. ಓಕೆ, ಇಲ್ಲ ನಿಮ್ಗೆ ಇದು ಕನ್ಫ್ಯೂಸಿಂಗ್ ಆಗ್ತದಂತಾದ್ರೆ ನೀವು ಇನಿಷಿಯಲ್ ಏನ್ ಮಾಡಿ, ರೇಸರ್ ಟೂಲ್ ಯೂಸ್ ಮಾಡಿ, ರೇಸರ್ ಟೂಲ್ ಯೂಸ್ ಮಾಡ್ಕೊಂಡು ಕಟ್ಸ್ ಕ್ರಿಯೇಟ್ ಮಾಡಿ. ಓಕೆ, ಆಮೇಲೆ
ಡಿಲೀಟ್ ಮಾಡಿ ಪುನೊಂದ್ಸರಿ ಗ್ಯಾಪ್ ಇದು 4 ಸ್ಟೆಪ್ಸ್ ಆಗುತ್ತೆ. ಸೊ ಅದ್ರ ಬದಲು ನಾನ್ ನಿಮ್ಗೆ ಹೇಳ್ಕೊಡ್ತಾ ಇರೋದು ಡಬ್ಲ್ಯೂ ಬಂದ್ಬಿಟ್ಟು ಕಟ್ ಫ್ರಂಟ್ ಅಲ್ಲಿ ಇದ್ದಾಗ ಡಬ್ಲ್ಯೂ ಪ್ರೆಸ್ ಮಾಡ್ಬೋದು. ಕಟ್ ಹಿಂದ್ಗಡೆ ಇದ್ದಾಗ ಕ್ಯೂ ಪ್ರೆಸ್ ಮಾಡ್ಬೋದು. ಕಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಕಂಟ್ರೋಲ್ ಕೆ ಪ್ರೆಸ್ ಮಾಡುವಂತದ್ದು. ನೆಕ್ಸ್ಟ್ ಆಲ್ರೆಡಿ ನೀವು ಕಟ್ಸ್ ನ ಕ್ರಿಯೇಟ್ ಮಾಡಿದ್ದೀರಾ. ಈ ಪರ್ಟಿಕ್ಯುಲರ್ ವಿಡಿಯೋ ಕ್ಲಿಪ್ ನ ಡಿಲೀಟ್ ಮಾಡ್ಬೇಕಂತಿದ್ರೆ ರೈಟ್ ಕ್ಲಿಕ್ ಕೊಡಿ, ರಿಪ್ಲೈ ಡಿಲೀಟ್ ಕೊಡಿ. ಅದೇನ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ಕ್ಲಿಪ್ ನ ಡಿಲೀಟ್ ಮಾಡಿ ಗ್ಯಾಪ್ ನ ಫಿಲ್ ಮಾಡಿ ಕೊಡುತ್ತೆ. ಇವಾಗ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಪೋಸ್ ಇವಾಗ ನನ್ಗೆ ಶಾರ್ಟ್ ಕಟ್ ನಾನು ಕಂಟ್ರೋಲ್ ಕೆ ಕೊಡ್ತಾ ಇದ್ದೀನಿ ಕಟ್ ಮಾಡ್ಲಿಕ್ಕೆ, ಬಟ್ ನಂಗೆ ಅದನ್ನ ಸಿಂಗಲ್ ಡಿಜಿಟ್ ಗೆ ಚೇಂಜ್ ಮಾಡ್ಬೇಕು. ಸೊ ಅದಕ್ಕೆ ಇಲ್ಲಿ ಎಡಿಟ್ ಹೋಗಿ ಕೀಬೋರ್ಡ್ ಶಾರ್ಟ್ ಕಟ್ ಹೋಗಿ ಸೊ ಅಗೇನ್ ಆಡ್ ಎಡಿಟ್ ಅಂತ ಟೈಪ್ ಮಾಡಿ. ಓಕೆ, ಸೊ ಇಲ್ಲಿ ಇವಾಗ ನಾನು ಏನ್ ಮಾಡ್ತೇನೆ, ಕಂಟ್ರೋಲ್ ಕೆ ಶಾರ್ಟ್ ಕಟ್ ಏನ್ ಕೊಟ್ಟಿದೆ ಅದನ್ನ ಡಿಲೀಟ್ ಮಾಡ್ಕೊಂಡು ಸಿ ಅಂತ ಕೊಡ್ತೇನೆ, ಆಮೇಲೆ ಓಕೆ ಕೊಡ್ತೇನೆ. ಇವಾಗ ನಾನು ಕಂಟ್ರೋಲ್ ಕೆ ಎರಡೆರಡು ಕೀ ಯೂಸ್ ಮಾಡ್ಬೇಕಂತಿಲ್ಲ, ಜಸ್ಟ್ ಕೀಬೋರ್ಡ್ ಅಲ್ಲಿ ಸಿ ಪ್ರೆಸ್ ಮಾಡಿದಾಗ ಅದೇನ್ ಮಾಡುತ್ತೆ, ಕಟ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸಿ ಪ್ರೆಸ್ ಮಾಡ್ತಾ ಹೋದ್ರೆ ಆಯ್ತು. ಓಕೆ, ನೋಡಿ ಎಲ್ಲೆಲ್ಲಿ ಟ್ರ್ಯಾಕಿಂಗ್ ಹೆಡ್ ಇದೆ ಕಟ್ಸ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ಇದು ಆಕ್ಚುಲಿ ಕಟ್ಸ್. ನೀವು ಇಷ್ಟನ್ನ ಮಾಸ್ಟರ್ ಮಾಡ್ಕೊಂಡ್ರೆ ನಿಮ್ಗೆ ವಿಡಿಯೋಸ್ ಗಳಲ್ಲಿ ಅನ್ವಾಂಟೆಡ್ ಟಾಪ್ ವಿಡಿಯೋ ಕ್ಲಿಪ್ಸ್ ನ ಆರಾಮಾಗಿ ಡಿಲೀಟ್ ಮಾಡ್ತಾ ಹೋಗ್ಬೋದು. ಇಷ್ಟು ಮೇಜರ್ ಆಗಿ ಬೇಕಾಗಿರೋದು ನಿಮ್ದು ಇನಿಷಿಯಲಿ ಆಸ್ ಎ ವಿಡಿಯೋ ಎಡಿಟರ್, ನಿಮ್ಗೆ ಒಂದು ವಿಡಿಯೋದಲ್ಲಿ ಯಾವ್ದನ್ನ ರಿಟೈನ್ ಮಾಡ್ಬೇಕು, ಯಾವ್ದನ್ನ ಡಿಲೀಟ್ ಮಾಡ್ಬೇಕು, ಇದು ನಿಮ್ಗೆ ಗೊತ್ತಾಗ್ಬೇಕು. ಅದು ಮಾಡ್ಲಿಕ್ಕೆ ಇದಿಷ್ಟು ಶಾರ್ಟ್ ಕಟ್ಸ್ ಸಾಕು. ಓಕೆ, ನೆಕ್ಸ್ಟ್ ಬರುವಂತದ್ದು ಎಫೆಕ್ಟ್ಸ್ ಗಳನ್ನ ಅಪ್ಲೈ ಮಾಡುವಂತದ್ದು, ಟ್ರಾನ್ಸಿಷನ್ ಎಫೆಕ್ಟ್ಸ್, ಇದನ್ನೆಲ್ಲ ಕಲಿಯುವಂತದ್ದು. ಬಟ್ ಮೇಜರ್ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನನ್ಗೆ ಕಟ್ಸ್ ಎಲ್ಲಿ ನಂಗೆ ಕೊಡ್ಬೇಕು, ಯಾವ್ದನ್ನ ರಿಟೈನ್ ಮಾಡ್ಬೇಕು, ಯಾವ್ದನ್ನ ಡಿಲೀಟ್ ಮಾಡ್ಬೇಕು, ಮತ್ತೆ ಕ್ಲಿಪ್ಸ್ ಗಳನ್ನ ಹಿಂದೆ ಮುಂದೆ ಹೇಗೆ ಪೊಸಿಷನ್ ಮಾಡ್ಬೇಕು, ಇದನ್ನ ನಾವು ಮೇಜರ್ ಆಗಿ ಕಲಿಬೇಕು. ಇದು ನಿಮ್ಗೆ ನಿಮ್ಮ ಓನ್ ಥಿಂಕಿಂಗ್ ಇಂದ ಬರ್ಬೇಕು. ಇಲ್ಲದ್ರೆ ನೀವು ಬೇರೆ ವಿಡಿಯೋಸ್ ಗಳನ್ನ ನೋಡಿ, ಬೇರೆ ವಿಡಿಯೋಸ್ ಗಳನ್ನ ಅಬ್ಸರ್ವ್ ಮಾಡಿ, ಅದರಿಂದ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ್ದನ್ನ ರಿಟೈನ್ ಮಾಡ್ಬೇಕು, ಯಾವ್ದನ್ನ ಡಿಲೀಟ್ ಮಾಡ್ಬೇಕು. ಸುಮ್ಮನೆ ವಿಡಿಯೋಸ್ ನ ಎಷ್ಟು ಶಾರ್ಟ್ ಆಗುತ್ತೆ ಅಷ್ಟು ಇಡೋದು ಒಳ್ಳೇದು. ಯಾಕಂದ್ರೆ ಲಾಂಗ್ ಇಟ್ಟಷ್ಟು ಅನ್ನೆಸೆಸರಿ ಟಾಪಿಕ್ಸ್ ಗಳನ್ನ ನಾವು ವಿಡಿಯೋದಲ್ಲಿ ಹಾಕಿದಷ್ಟು ಬೋರಿಂಗ್ ಆಗುತ್ತೆ. ಇಂಟ್ರೆಸ್ಟಿಂಗ್ ಆಗ್ಬೇಕಂತಿದ್ರೆ ಆದಷ್ಟು ಕ್ರಿಸ್ಪ್ ಅಂಡ್ ಶಾರ್ಟ್ ಇಡಬೇಕಾಗತ್ತೆ ವಿಡಿಯೋಸ್ ಗಳನ್ನ. ಓಕೆ, ಯಾವುದೇ ಇರ್ಬೋದು, ವೆಡ್ಡಿಂಗ್ ವಿಡಿಯೋ, ಇವೆಂಟ್ ವಿಡಿಯೋ, ಮೂವೀಸ್ ಇರ್ಬೋದು, ಇಲ್ಲದಿದ್ರೆ ಈ ರೀತಿ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಇರ್ಬೋದು, ಯಾವ್ದು ಸಹ ಇರ್ಬೋದು. ಅನ್ವಾಂಟೆಡ್ ಟಾಪಿಕ್ಸ್ ಗಳನ್ನ ಜನ ಕೇಳಲಿಕ್ಕೆ ಇಷ್ಟಪಡಲ್ಲ. ರಿಪೀಟ್ ಆಗಿ ಹೇಳಿದ್ನ ಕೇಳಲಿಕ್ಕೆ ಇಷ್ಟಪಡಲ್ಲ. ಅಂತದ್ನೆಲ್ಲ ನಿಮ್ಗೆ ಕಟ್ಸ್ ಮಾಡಿ ಡಿಲೀಟ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಾಗ್ಬೇಕು. ಇದು ಮೇಜರ್ ಥಿಂಗ್. ಸೊ ಇದು ಆಕ್ಚುಲಿ ನಾನ್ ಯಾವ್ದನ್ನ ರಿಟೈನ್ ಮಾಡ್ಬೇಕು, ಯಾವ್ದನ್ನ ಕಟ್ ಮಾಡ್ಬೇಕು ನಾನ್ ಹೇಳಕ್ ಆಗಲ್ಲ. ಯಾಕಂದ್ರೆ ನೀವ್ ಯಾವ ವಿಡಿಯೋನ ಎಡಿಟ್ ಮಾಡ್ತಾ ಇರ್ತೀನಿ ನಂಗೆ ಗೊತ್ತಿಲ್ಲ. ಇದು ಬೈ ಕಾಮನ್ ಸೆನ್ಸ್ ಬರ್ಬೇಕು. ಓಕೆ, ಸೊ ಫ್ರೆಂಡ್ಸ್, ಸೊ ಇದು ಮೇಜರ್ ಕಟ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತದ್ದು. ಸೊ ಹೋಪ್ಫುಲಿ ನಿಮ್ಗೆ ಇವತ್ತಿನ ಒಂದು ವಿಡಿಯೋದಿಂದ ನಿಮ್ಗೆ ಕಟ್ಸ್ ಗಳನ್ನ ಹೇಗೆ ಅಪ್ಲೈ ಮಾಡೋದು, ಶಾರ್ಟ್ ಕಟ್ಸ್ ಗಳು ಹೇಗೆ ಕ್ರಿಯೇಟ್ ಮಾಡೋದು ಗೊತ್ತಾಗಿದೆ ಅನ್ಕೊಳ್ತೇನೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮ್ಗೆ ಇವತ್ತಿನ ಒಂದು ವಿಡಿಯೋದಿಂದ ಕಟ್ಸ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಇದು ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ನಿಮ್ಗೆ ಈ ಒಂದು ವಿಡಿಯೋ ಟ್ಯುಟೋರಿಯಲ್ ಹೇಗೆ ಆಯ್ತು ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಏನಾದ್ರೂ ಚೇಂಜಸ್ ಬೇಕು, ಇವಾಗ ನಾನು ಹೇಳ್ಕೊಡೋ ಮೆಥಡ್ ಅಲ್ಲಿ ಏನಾದ್ರೂ ಚೇಂಜಸ್ ಬೇಕು, ಇಲ್ಲ ಯಾವ ಟಾಪಿಕ್ ಅಲ್ಲಿ ನಾನು ವಿಡಿಯೋ ಮಾಡ್ಬೇಕು ಅಂತ ಇದ್ರು ಅದನ್ನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಪ್ರೀಮಿಯರ್ ಪ್ರೋ ಟ್ಯುಟೋರಿಯಲ್ ಜೊತೆ ಬರ್ತೇನೆ. ಟಿಲ್ ದೆನ್ ಟೇಕ್ ಕೇರ್.